ಇಂಧನ ಇಲಾಖೆಯಿಂದ ವಿದ್ಯುತ್ ಖರೀದಿ ಗೋಲ್ಮಾಲ್ ಈಗ ಕೇಳಿಬಂದಿರುವಂತದ್ದು. ಪಂಜಾಬ್ ಹಾಗೆ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ವಿದ್ಯುತ್ ಸಾಲನ. ಇಂಧನ ಇಲಾಖೆಯಿಂದ ವಿದ್ಯುತ್ ಖರೀದಿ ಗೋಲ್ಮಾಲ್. ಪಂಜಾಬ್ ಹಾಗೆ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ವಿದ್ಯುತ್ ಸಾಲ ತೀರಿಸಲು ಮಾರುಕಟ್ಟೆ ದರಕ್ಕಿಂತ ಹೆಚ್ಚಿನ ದರ ಖರೀದಿ. ಬೇಸಿಗೆಯಲ್ಲಿ ಪಂಜಾಬ್ ಹಾಗೆ ಉತ್ತರ ಪ್ರದೇಶದಿಂದ ವಿದ್ಯುತ್ ಖರೀದಿ. ಬೇಸಿಗೆಯಲ್ಲಿ ಪ್ರತಿನಿತ್ಯ 40 ದಶಲಕ್ಷ ಯೂನಿಟ್ ವಿದ್ಯುತ್ ಖರೀದಿಯಾಗಿರುವಂತದ್ದು. ಈ 40 ದಶಲಕ್ಷ ಯೂನಿಟ್ ವಿದ್ಯುತ್ನ ಮೌಲ್ಯ 5 ಕೋಟಿ ರೂಪಾಯಿ. ಪಂಜಾಬ್ ಹಾಗೆ ಉತ್ತರ ಪ್ರದೇಶದಿಂದ ಕರ್ನಾಟಕ ವಿದ್ಯುತ್ ಸಾಲ. ಇದನ್ನ ತೀರಿಸಲು ದುಬಾರಿ ಬೆಲೆಯಲ್ಲಿ ವಿದ್ಯುತ್ ಖರೀದಿಗೆ ಪ್ಲಾನ್. ಮಾರುಕಟ್ಟೆಗಿಂತ 2-3 ರೂಪಾಯಿ ಹೆಚ್ಚು ದರಕ್ಕೆ ವಿದ್ಯುತ್ ಖರೀದಿ. ಪ್ರತಿ ಯೂನಿಟ್ಗೆ 7 ರಿಂದ 8 ರೂಪಾಯಿ ವಿದ್ಯುತ್ ಖರೀದಿಯಾಗಿರುವಂತದ್ದು. 40 ದಶಲಕ್ಷ ಯೂನಿಟ್ ಬದಲು 50 ದಶಲಕ್ಷ ಯೂನಿಟ್ ಖರೀದಿ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ರಾಜ್ಯ ಇಂಧನ ಇಲಾಖೆ ನಿರ್ಧಾರದ ಬಗ್ಗೆ ಈಗ ಹತ್ತಾರು ಅನುಮಾನ ಶುರುವಾಗ್ತಾ ಇದೆ. ಜನವರಿಯಲ್ಲಿ ವಿದ್ಯುತ್ ಒಡಂಬಡಿಕೆ ಮಾಡಿಕೊಂಡಂತಹ ಕರ್ನಾಟಕ ಸರ್ಕಾರ ಇಂಧನ ಇಲಾಖೆಯಿಂದ ವಿದ್ಯುತ್ ಖರೀದಿ ಗೋಲ್ಮಾಲ್. ಪಂಜಾಬ್ ಉತ್ತರ ಪ್ರದೇಶದಿಂದ ಕರ್ನಾಟಕಕ್ಕೆ ವಿದ್ಯುತ್ ಸಾಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪವನ್ ಇದೀಗ ಕರ್ನಾಟಕಕ್ಕೆ ವಿದ್ಯುತ್ ಸಾಲವನ್ನ ಕೊಟ್ಟಿರುವಂತದ್ದು. ನಿಜಕ್ಕೂ ಈ ಒಂದು ವಿದ್ಯುತ್ ಸಾಲ ಆಗಿದೆಯಾ? ಏನೆಲ್ಲ ಮಾಹಿತಿ ಇದೆ ಈ ಕುರಿತಾಗಿ? ಈಗ ಏನು ಕರ್ನಾಟಕ ರಾಜ್ಯ ಸರ್ಕಾರ ಇಂಧನ ಇಲಾಖೆ ಕಳೆದ ಬೇಸಿಗೆಯಲ್ಲಿ ಅಂದ್ರೆ ಏನು ಜನವರಿಯಿಂದ ಮತ್ತೆ ಮಾರ್ಚ್ ಮೇವರೆಗೂ ವಿದ್ಯುತ್ ಅನ್ನ ಉತ್ತರ ಪ್ರದೇಶ ಮತ್ತು ಪಂಜಾಬ್ ಸರ್ಕಾರದಿಂದ ಸಾಲವಾಗಿ ಅಂದ್ರೆ ಒಡಂಬಡಿಕೆ ರೀತಿಯ ಒಂದು ವಿದ್ಯುತ್ ಅನ್ನ ತೆಗೆದುಕೊಂಡಿತ್ತು. ಅಂದ್ರೆ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಿನದಾಗಿ ಆದ ಕಾರಣ ಹೆಚ್ಚಿನ ಮಳೆ ಆದಾಗ ಮತ್ತೆ ನಮಗೆ ವಿದ್ಯುತ್ ನಾವು ಉತ್ಪಾದನೆ ಹೆಚ್ಚಿಗೆ ಮಾಡಿದಾಗ ನಾವು ವಾಪಸ್ ಕೊಡ್ತೀವಿ ಅನ್ನೋ ಒಂದು ಒಡಂಬಡಿಕೆ ಮಾಡ್ಕೊಂಡಿತ್ತು. ಆದ್ರೆ ಇಲ್ಲಿ ಈಗ ಏನು ಮಳೆ ಕೊರತೆಯಿಂದಾಗಿ ವಿದ್ಯುತ್ ಉತ್ಪಾದನೆಯ ಪ್ರಮಾಣ ಬಹುತೇಕ ಕಡಿಮೆ ಆಗಿದ್ದು, ಹೀಗಾಗಿ ಈ ಆ ಸಾಲವನ್ನ ತೀರಿಸಲು ಪಂಜಾಬ್ ಮತ್ತೆ ಉತ್ತರ ಪ್ರದೇಶ ಸರ್ಕಾರಕ್ಕೆ ಏನು ವಿದ್ಯುತ್ ವಾಪಸ್ ಕೊಡುವ ಕಾರಣಕ್ಕಾಗಿ ಖಾಸಗಿಯಲ್ಲಿ 7 ರೂಪಾಯಿ 8 ರೂಪಾಯಿ ಪ್ರತಿ ಯೂನಿಟ್ಗೆ 7 ರಿಂದ 8 ರೂಪಾಯಿ ದುಡ್ಡು ಕೊಟ್ಟು ವಿದ್ಯುತ್ ಖರೀದಿ ಮಾಡ್ತಾ ಇದೆ. ಅಂದ್ರೆ 5 ರೂಪಾಯಿಂದ 6 ರೂಪಾಯಿ ಇರುವಂತ ವಿದ್ಯುತ್ ಅನ್ನ 7 ರಿಂದ 8 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇರೋದು ಯಾಕೆ ಅನ್ನೋದು ಒಂದು ಅನುಮಾನ ಶುರುವಾಗಿದೆ. ಇದು ಇಂಧನ ಇಲಾಖೆಯ ಕೆಲ ಅಧಿಕಾರಿಗಳೇ ಈ ಬಗ್ಗೆ ಸರ್ಕಾರಕ್ಕೆ ಅಸಮಾಧಾನದ ವರದಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ನೀವು ಸರ್ಕಾರ ಇಂಧನ ಇಲಾಖೆಯನ್ನ ಸಾಲದಕ್ಕೂ ತಳ್ತಾ ಇದ್ದೀರಾ, 40 ಲಕ್ಷ ಯೂನಿಟ್ ಕೊಡ್ಬೇಕು ಫರ್ ಡೇ ನಾವು ಯಾವ್ದಕ್ಕೆ ಪಂಜಾಬ್ ಮತ್ತೆ ಯುಪಿ ಸರ್ಕಾರಕ್ಕೆ. ಆದ್ರೆ ಒಂದು ದಿನಕ್ಕೆ 50 ದಶಲಕ್ಷ ಯೂನಿಟ್ ನ ಕೊಂಡ್ಕೊತಾ ಇದ್ದೀರಿ, ಅದಲ್ಲದೆ ಹೆಚ್ಚಿನ ದರ ಕೊಟ್ಟು ಕೊಂಡ್ಕೊಳ್ತಾ ಇರೋದು ಯಾವ ಸೀಮೆ ನ್ಯಾಯ ಇದು ಜನರಿಗೆ ಅನ್ಯಾಯ ಆಗುತ್ತೆ ಮತ್ತೆ ಸರ್ಕಾರಕ್ಕೆ ಲಾಸ್ ಆಗುತ್ತೆ ಅನ್ನೋದನ್ನ ಕೆಲ ಹಿರಿಯ ಅಧಿಕಾರಿಗಳು ಸರ್ಕಾರಕ್ಕೆ ವರದಿ ನೀಡಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಗಂಗಾ, ತಮ್ಮೆಲ್ಲ ಮಾಹಿತಿಗಾಗಿ